ಮಾಲಿನಿ ಅಮ್ಮ. ಮಾಲಿನಿ ಅಮ್ಮ 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 ನಿಮ್ಮ ಗಂಡನವರ ಜೊತೆಲಿ ಕಾಳಗಕ್ಕೆ ಮೇಲೆ ದೇವಲೋಕಕ್ಕೆ ಹೋಗುವಾಗ ನಮಗೆ ಇದ್ದಿರಾಗಿ ಸುರರು ಕಳ್ಳರು ಬಂದರು. ಸುರರೆಲ್ಲರೂ ಕಳ್ಳರೇ ಹೇಳುದು ಸರಿ ಅಲ್ಲ ದೇವತೆಗಳು ಹಾಗಂತ ಹೇಳುದಲ್ಲ. ಸುರಗಳು ದೇವತೆಗಳು ದೇವತೆಗಳು ಯುದ್ಧಕ್ಕಾಗಿ ಬಂದರು. ಒಬ್ಬೊಬ್ಬರು ಬಂದರು. ಮೊದಲಿಗೆ ಬಂದದ್ದು ಯಾರು? ಅಜ್ಜಿ. ಮುದುಕಿ ಅಲ್ಲ ಮತ್ತೆ ಅವ ಬೆಂಕಿಯ ಒಡೆಯ ಅಗ್ನಿದಲ್ಲಮ್ಮ ಅವ ಅಗ್ನಿದೇವ. ಅಗ್ನಿದೇವ ಯುದ್ಧಕ್ಕಾಗಿ ಬಂದ. ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ಹೋಗುದಿಲ್ವಾ? ಅಲ್ಲವ ಮತ್ತೆ ಬಂದವನು ಒಂದು ನೀರಿನ ಬಡೆಯ ದೇವ ಅವನೇ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ನೀರು ಬತ್ತಿ ಮಳೆ ಬಾರದಿದ್ದರೆ ನೀರೆಲ್ಲ ಬತ್ತಿ ಹೋಗ್ತದೆ. ಮಾಡಲಿಕ್ಕಾಗುದಿಲ್ಲ. ಈ ಬಾರಿ ನೀರು ಬತ್ತಲಿಕ್ಕಿಲ್ಲ. ಮಳೆ ಬರ್ತಾರೆ ಅದಲ್ಲ ಅಮ್ಮ. ಒಂದು ದಿಕ್ಕಿನ ಒಡೆಯ ನೀರು ಬತ್ತಿ ಅವನೇ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ಧೈರ್ಯ ಬೇಕಲ್ಲ. ಆ ಬಳಿಕ ಊಬರ್. ಯಾರು ಊಬರ್? ಎದುರು ಧನಾಧಿಪತಿ ಊಬರ್ ರಾಯ. ಧನಾಧಿಪತಿ ಕುಬೇರ ರಾಯ ಅವನು ಯುದ್ಧಕ್ಕೆ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ಧೈರ್ಯ ಬೇಕಲ್ಲ. ಇವರೆಲ್ಲ ಯುದ್ಧಕ್ಕೆ ಎದುರಿಂದ ಬಂದದ್ದು. ಆದ್ರೆ ಆ ಪಾಪಿ ಇದ್ದಾನಲ್ಲ ವಾಯು ಎದುರಿಂದ ಬರಲಿಲ್ಲ. ಮತ್ತೆ ವಾಯು ಬಂದದ್ದು ಹಿಂದಿಂದ. ದೂತ ನನ್ನವರು ಎದುರಿನಿಂದ ಕಾಳಗ ಮಾಡ್ತಾ ಇದ್ದದ್ದು. ವಾಯು ಬಂದದ್ದು ಹಿಂದಿನಿಂದ. ಹೌದು. ನನ್ನವರಿಗೆ ಗೊತ್ತಾಯ್ತು. ಹೇಗೆ? ಒಂದು ಸ್ವರ ಬಂತು. ಹೌದಾ? ವಾಯು ಅಷ್ಟು ಹೌದಮ್ಮ ಬೇಗ ವಾಯು ಸ್ವರ ಬರುವಾಗ ನಿಮ್ಮ ಯಜಮಾನರು ಸುಮ್ಮನೆ ಇರಲಿಲ್ಲ. ಏನ್ ಮಾಡಿದ್ರು? ಅವರು ತಿರುಗಿ ನಿಂತರು. ಯುದ್ಧ ಮಾಡೋದು ಬಿಟ್ಟು ತಿರುಗಿ ನಿಂತದ್ದು ಯಾಕೆ? ವಾಯು ಬಂದದ್ದಕ್ಕೆ. ಬಂದೆಡೆಗೆ. ಹೌದು ಹೋರಾಡಬೇಕಲ್ಲ. ತಿರುಗಿ ನಿಲ್ಲುವಾಗ ಬಂದ ವಾಯು ಸುಮ್ಮನೆ ಇರ್ತಾನ? ಏನ್ ಮಾಡಿದ? ಸುಮ್ಮನೆ ಬಿಟ್ಟ. ಎಂತದನ್ನ? ಸ್ವರ ತೋಡಿಸಿ ಶರ ಬಿಟ್ಟ. ವಾಯು ಸ್ವಯಂಕದ ಬಿಡುವಾಗ ನಿಮ್ಮ ಗಂಡನವರು ಸುಮ್ಮನೆ ಇರ್ತಾರ? ದೂರಲಿಲ್ವಾ? ಅವರು ಅದು ಸ್ವರ ಶರ ವಾಯು ಸ್ವಯಂಕ್. ನಿಮ್ಮ ಗಂಡ ವಾಯು ಸ್ವಯಂಕ್. ನಿಮ್ಮ ಗಂಡ ಇವರ ಸೋಂಕಿನಲ್ಲಿ ನನಗಲ್ಲಿ ನಿಲ್ಲಿಕ್ಕಾಗಲಿಲ್ಲ. ಅವರಿಬ್ರು ಅಷ್ಟು ಬಿಟ್ಕೊಳ್ಳುವಾಗ ನಿನಗೊಂದು ಬಿಡ್ಬೇಕಂತ ಆಸೆ ಆಗ್ಲಿಲ್ಲ? ಆಯ್ತಾ ಇದ್ದೆ ನಾನು ಯಾವಾಗ ಬಿಡುದು ಅಂತ. ಅವರೇ ಬಿಡುದ್ರಲ್ಲ ಆಯ್ತು. ನನಗೆ ಅವಕಾಶವೇ ಕೊಡ್ಲಿಲ್ಲ. ಅವಕಾಶ ಬೇಕಂತ ಹೇಳ್ತೀರಿ. ಅವಕಾಶ ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಅವಕಾಶದಲ್ಲಿ ಕಲಿತು ಬರಬೇಕು. ಹೌದೇ? ಒಟ್ಟಾರೆ ಬಿಡುವುದಲ್ಲ. ನಾವು ಯಾರಿಂದ ಕಲಿಬೇಕಮ್ಮ ಬಿಡುವುದಕ್ಕೆ? ಬಿಡುವುದು ಯಾರಿದ್ದಾರೆ? ನುರಿತ ಗುರುಗಳು ಬೇಕು. ಅದು ಯಾರು ಹುಡುಕಿಕೊಂಡು ಹೋಗ್ತಮ್ಮ. ಕೊನೆಗೆ ನಿಮ್ಮ ಗಂಡನವರು ಬಿಟ್ಟ ಒಂದು ಸ್ವರ ಶರ ವಾಯು ಎಲ್ಲಿ ಓಡಿತಾನಂತ ಇಲ್ಲ. ವಾಯು ಓಡಿದ. ಕೊನೆಗೆ ಇವ ಬಂದಲ್ಲ ಮತ್ತೆ ಸೂರಪ್ಪ ದೇವಲೋಕದ ಅಧಿಕಾರಿ. ಸುರಪಾಲ ಅವನೇ ಶಚಿಪತಿ. ಇನ್ನ ನಾಲಿಗೆಗೆ ಯಮ ಗರಗ ಸೇರಿಬೇಕು. ಅವನು ಪುರ್ಸೋತಿಲ್ಲ. ಯುದ್ಧಕ್ಕೆ ಹೋಗಿದ್ದಾನ ದೇವೇಂದ್ರ ಯುದ್ಧಕ್ಕಾಗಿ ಬಂದ ದೃಶ್ಯವನ್ನು ನೋಡ್ಬೇಕಿತ್ತು. ಹೇಗೆ ಬಂದ? 56ರಲ್ಲಿ ಕುಳಿತು ಸಂಖ್ಯೆಯಲ್ಲಿ ಏರಿ ಸಂಖ್ಯೆ ಅಲ್ಲ ಅವನ ಆನೆ 56 56ವರೆಗೆ ಏರಿ ಆನೆಯನ್ನು ಏರಿ ವಜ್ರಮುನಿಯನ್ನು ಇಟ್ಕೊಂಡು ವಜ್ರಮುನಿ ನಿನ್ನ ಅಪ್ಪ ವಜ್ರಾಯುಧವನ್ನು ಕೈಯಲ್ಲಿ ಒಂದು ಕೈಯಲ್ಲಿ ಹಿಡಿದು ಯುದ್ಧಕ್ಕಾಗಿ ಬಂದ. ಯುದ್ಧ ಬಹಳ ಉದ್ದ ಮಾಡಿದ. ಪರಿಣಾಮ ಆ ಕಾಳಗದಲ್ಲಿ ದೇವೇಂದ್ರ ಓಡಿದ. ದೇವೇಂದ್ರ ಯುದ್ಧ ಕ್ಷೇತ್ರದಿಂದ ಓಡಿದ. ದೇವತೆಗಳೆಲ್ಲ ಎಲ್ಲರೂ ಸೋತರು. ನನ್ನ ವಿಷಯ ನಿಮಗೆ ನನಗೆ ಸಂತೋಷ ಆದದ್ದು. ನಿಮ್ಮ ಸಂತೋಷವೇ ನನ್ನ ಸಂತವೇಶ. ಅದಲ್ಲ ನನಗೆ ಸಂತೋಷ. ನನ್ನ ಸಂತೋಷವೇ ನಿನ್ನ ಅಧಿಕ ಸಂತೋಷ. ಮುಗಿಲಿಲ್ಲ ಇನ್ನೊಂದು ವಿಷಯ. ದೇವೇಂದ್ರ ಓಡಿದ. ಆಮೇಲೆ ನಿಮ್ಮ ಗಂಡನವರು ಮಸಣ ಏರಿದ್ರು. ಮಸಣಕ್ಕೆ ನಿನ್ನನ್ನು ಕೊಂಡು ಹೋಗ್ಬೇಕು. ಎಲ್ಲ ಸರಿ ಆಗ್ತದೆ. ಮತ್ತೆಂತ ಹೇಳ್ತೀನಿ? ಕುಳಿತುಕೊಳ್ಳುವುದು ಮಸಣ. ಅದು ಸಿನಿಮಾ ಹಾಸನ. ಸಿಂಹ ವಿಸ್ತೀರ ಶ್ರೇಷ್ಠ. ನಿನಗೆ ಉದ್ದ ಬೇಡ. ಬೇಡ ತುಂಡು ಮಾಡಿ ಕೊಡ್ತೇನೆ. ಕೊಡಿ.
ಎಂತದ್ದು ಅದು ತುಂಡು ಮಾಡಿ ಆಸನ ಗೊತ್ತಾ? ಹಾಸನ 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 ಅಲ್ಲಿಗೆ ಹೋಗ್ತೀಯಾ? ಅಲ್ಲ ಅದೇ ಕುಳಿತುಕೊಳ್ಳುದು ಪೀಠ ಪೀಠ ಗದ್ದುಗೆ. ನಿಮ್ಮ ಹೆಜಮಾನರು ಹೋಗಿ ಗದ್ದೆಯಲ್ಲಿ ಕೂತರು. ಅರ್ಥಕ್ಕೆ ಗದ್ದೆಯಲ್ಲಿ ನಿನ್ನನ್ನು ಹುಗಿಬೇಕು ಎಲ್ಲ ಸರಿಯಾ? ಅದೇ ಅದು ಗದ್ದೆ ಅದೇ ಗದ್ದುಗೆ ಹೋಗಿ ಕುಳಿತರು. ಅಷ್ಟೊತ್ತಿಗೆ ಅವರು ಬಂದ್ರಲ್ಲ, ದೇವತೆಗಳು ಬಂದ್ರ? ಮತ್ತೆ ಆಪು ಸೀರೆಯವರು. ಓ ಯಾರದು? ಆಪು ಸೀರೆ ನರ್ತನ ಮಾಡುವವರು ಅಪ್ಸರ ನಾರೀಮಣಿಯರು. ಆಪು ಸೀರೆ ನಾಯಿ ಮನೆಗೆ ಕೂತರು. ಅಂತ ಹೇಳಿದ್ರೆ ಆಪು ಸೀರೆ ನಾಯಿ ಮನೆ ಊರೆಲ್ಲ ಚಂದದ ಹೆಣ್ಣು ಮಕ್ಕಳು. ಅದೇ ಅವರೇ ಅಪ್ಸರ ನಾರೀಮಣಿ. ನಾರಿ ಮಣಿಯರು ಸಾಲು ಸಾಲಾಗಿ ನರ್ತನ ಮಾಡುವುದಕ್ಕೆ ಒಬ್ಬೊಬ್ಬರೇ ಬಂದ್ರು. ಮೊದಲಿಗೆ ಚಂದನವಳು ಯಾರು? ದಂಬೆ ರಂಬೆ ರಂಬೆ. ಆ ಬಳಿಕ ಊದುಬತ್ತಿ. ಪೂಜೆ ಮಾಡಿಕೊಂಡರ ಅಲ್ಲಮ್ಮ ಕುಡಿಯುವವಳು ಊದುಬತ್ತಿ ಊರ್ವಶಿ. ಊರ್ವಶಿ. ಆ ಬಳಿಕ ಮಂಜಲ್ ದೋಸೆ. ತಿಂದು ಬಂದೆಯ? ತಿನ್ನುವ ದೋಸೆ ಅಲ್ಲಮ್ಮ, ಕುಣಿಯುವವಳು ಮಂಜಲ್ ದೋಸೆ ಮಂಜುಘೋಷ. ಮಂಜುಘೋಷ. ಆ ಬಳಿಕ ಆಂಬುಲೆನ್ಸ್. ನಿನಗೆ ಅಗತ್ಯ ಉಂಟು? ಕುಣಿಯುವವಳು ಆಂಬುಲೆನ್ಸ್. ಅಲಂಬುಷೆ. ಆಂಬುಲೆನ್ಸ್ ಅಲಂಬುಷೆ. ಆಂಬುಲೆನ್ಸ್ ಬೇಡ ಅವಳು ಅಲಂಬುಷೆ. ಅವಳು ಆ ಬಳಿಕ ಪಿಶಾಚಿ. ಹಿಡಿದಿದ್ಯಾ? ನನಗೆ ಹಿಡಿದಿಲ್ಲ ಕುಡಿಯೋಳೆ. ಕೃತಾಚಿ. ಇವರೆಲ್ಲ ಬಂದ್ರು, ನರ್ತನ ಮಾಡಿದ್ರು. ಈ ನರ್ತನ ನೋಡಿ ನಿಮ್ಮ ಯಜಮಾನರಿಗೆ ಬಹಳ ಸಂತೋಷ ಆಯ್ತು. ಸಂತೋಷ ಆದ್ದು ಮಾತ್ರ ಅಲ್ಲ, ಆ ಕುಳಿತಿದ್ದಾರಲ್ಲ ಅವರಿಗೆಲ್ಲ ಬಹುಮಾನ ಕೊಟ್ಟು ನಡೆಸಿದ್ದಾರಮ್ಮ. ಹೆಗ್ಗುಣ. ಹೆಗ್ಗುಣ ದೊಡ್ಡ ಗುಣ. ಹೌದು, ನೀ ಹೇಳ್ತಲ್ಲ ಅಲ್ಲ, ನಿಮ್ಮ ಯಜಮಾನರಿಗೆ ಕಲೆ ಸಾಹಿತ್ಯ ಅಂತೇಳಿ ಬಹಳ ಪ್ರೀತಿ ಅಲ್ಲ. ಬಂದವರಿಗೆ ಕರೆದು ಕೊಡುವುದು ಕೊಟ್ಟಿದ್ದಾರೆ, ಅವರನ್ನು ಕೊಟ್ಟು ನಡೆಸಿದ್ದಾರೆ. ಆದ್ರೆ ಇಷ್ಟೊತ್ತಾದ್ರೆ ನಿಮ್ಮ ಯಜಮಾನರು ಇಲ್ಲಿಗೆ ಬಂದಿದ್ದಾರ. ಅದು ವಿಷಯ ಹೀಗೆ. ಹೇಗಮ್ಮ? ಸ್ವಂತ ಲೋಕದ ಮಬ್ಬಾಳಿಗಾಗಿ ಹೌದು, ಇಂತಹ ಸಂತೋಷದ ವಿಚಾರವನ್ನು ಕನ್ನ ಮಡಗಿ ನೋಡದೆ ಎನ್ನುವಂತಹ ಉದ್ದೇಶದಿಂದ ನನ್ನನ್ನು ಕರೆತರುವುದಕ್ಕಾಗಿ ನಿನ್ನನ್ನು ಅಮ್ಮ. ಇನ್ನು ನೀವು ಮಾತ್ರ ಅಲ್ಲ, ನಾವೆಲ್ಲರೂ ಇನ್ನು ಸ್ವರ್ಗಸ್ಥರಾಗಬೇಕು ತಾಯಿ. ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು. ಯಾಕೆ ಅಂತ ಘಟನೆ ನಡೆದಿದೆ. ಏನು? ನಿಮ್ಮ ಗಂಡನವರು ಸಂತೋಷದಲ್ಲಿ ಕುಳಿತಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಒಬ್ಬ ಬಂದಮ್ಮ. ಯಾರದು? ಯಕ್ಷರಾಜ ಪಿಂಗಳಾಕ್ಷ. ಪಿಂಗಳಾಕ್ಷ ಆತ ಬಂದ, ನಿಮ್ಮ ಯಜಮಾನರ ಮುಂದೆ ನಿಂದ ಬಲದ ರೆಕ್ಕೆಯಲ್ಲಿ ಬಿಡಿಸಿದ ನಿಮ್ಮ ಗಂಡನವರ ಕಪಾಲಕ್ಕೆ ಮಾಡಿಸಿದ. ನಿಮ್ಮ ಯಜಮಾನರಿಗೆ ಸಿಟ್ಟು ಬಂತಮ್ಮ. ಸಿಟ್ಟು ಬಾರಿಗೆ ಒಂದು ಯಾರಿಗಾದ್ರೂ ಸಿಟ್ಟು ಬರ್ಲಿಕ್ಕಿಲ್ವಾ? ಸಿಟ್ಟು ಬಂದವರು ಪೀಠದಿಂದ ಎದ್ದು ನಿಂತರು. ಮತ್ತೆ ನೋಡ್ತೇನೆ ಕೈ ಕಾಲು ಗಡಗಡ ನಡುಗುತ್ತಾ ಉಂಟು. ಏ ದೂತ, ಸಿಟ್ಟು ಬಂದಾಗ ಕೈ ಕಾಲು ನಡುವುದು ಯಾಕ? ಕೆಲವರಿಗೆಲ್ಲ ಸಿಟ್ಟು ಬರುವಾಗ ನಡುಗುದೆಮ್ಮ. ಮತ್ತೆ ಎದ್ದು ನಿಂತವರು ಪುನಃ ಅಲ್ಲೇ ಕುಳಿತರು. ಯುದ್ಧ ಮಾಡಿಬಿಟ್ಟು ಕುಳಿತದ ಯಾಕ? ಬೇರೆ ಬೇರೆ ಕ್ರಮದ ಯುದ್ಧವನ್ನು ಕಲಿತವರು. ಹೌದು. ಅವರು ಕುಳಿತು ಏನೋ ಮಾಡ್ತಾರೆ ಅಂತ ತಿಳ್ಕೊಂಡೆ. ಹೇಗೆ ಕುಳಿತು ಯುದ್ಧ ಮಾಡಿದ್ರ? ಏನು ಮಾಡುವ ಆಲೋಚನೆಯಲ್ಲೇ ಇಲ್ಲ. ಕುಳಿತವರು ಅಲ್ಲಿಗೆ ಮಲಗಿದ್ರು. ಮಾಡಿಬಿಟ್ಟು ಮಲಗಿದ್ ಯಾಕೋ? ಅವರು ಬೇರೆ ಬೇರೆ ಕ್ರಮದ ಯುದ್ಧವನ್ನು ಕಲಿತವರು. ಅವರು ಮಲಗಿ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡೆ. ಏನಾಯ್ತು? ಏನು ಮಾಡುವ ಆಲೋಚನೆಯಲ್ಲೇ ಇಲ್ಲ. ಏನಾಯ್ತು? ಆ ಬಳಿಕ ನಾನು ತಿಳ್ಕೊಂಡೆ ಅವರಿಗೆ 3 ಚಾ ಬಂದಿದೆ ಅಂತ. ಎಂತದ್ದು? 3 ಚಾ ಮೇಲೆ ಮೂರ್ಛೆ ಬಂದಿದೆ ಅಂತ ತಿಳ್ಕೊಂಡೆ. ನಾನು ಎಷ್ಟು ಕಾದ್ರೂ ಅವರು ಚಾ ತರಿಸುವುದೇ ಇಲ್ಲ. ಅಯ್ಯೋ ದೇವರೇ, ಚೇತರಿಸಿಕೊಳ್ಳುವುದಿಲ್ಲ. ಚೇತರಿಸಿಕೊಳ್ಳಿಲ್ಲ. ಆಮೇಲೆ ಹತ್ತಿರ ಹೋಗಿ ನೋಡ್ತೇನೆ ತಾಯೇ, ಇಷ್ಟು ಉದ್ದ ನಮಗೆ ಹೊರಗೆ ಹಾಕಿದ್ದಾರೆ, ರಕ್ತ ಕಾರಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ.